ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತ ವಾಸಿಸುತ್ತಿದ್ದ. ರಾಮಯ್ಯ ತುಂಬಾ ಪ್ರಾಮಾಣಿಕ ವ್ಯಕ್ತಿ. ಅವನಿಗೆ ಕಬ್ಬಿನ ತೋಟವಿತ್ತು. ಆ ಕಬ್ಬಿನ ತೋಟ ಮೊದಲಿಗಿಂತ ತುಂಬಾ ದೊಡ್ಡದಾಗಿ ಬೆಳೆದಿತ್ತು. ರಾಮಯ್ಯ ತೋಟ ನೋಡಿ ಸಂತೋಷಪಟ್ಟರು ಮತ್ತು 2 ಅಥವಾ 3 ದಿನಗಳಲ್ಲಿ ಕಟಾವನ್ನು ಮಾರಾಟ ಮಾಡಲು ನಿರ್ಧರಿಸಿದರು. ರಾಮಯ್ಯ ಮರುದಿನ ಎಂದಿನಂತೆ ಹೊಲಕ್ಕೆ ಹೊರಟನು. ಹೊಲಕ್ಕೆ ಹೋದ ರಾಮಯ್ಯ ಕಬ್ಬಿನ ಒಂದು ಭಾಗ ಕುಗ್ಗಿರುವುದನ್ನು ಗಮನಿಸಿದನು. ಅವನು ಯೋಚಿಸಿದನು, ಓಹ್, ನಿನ್ನೆ ಚೆನ್ನಾಗಿತ್ತು, ಏನಾಯಿತು? ಸರಿ, ನಾಳೆ ನೋಡೋಣ ಅಂತ ಯೋಚಿಸುತ್ತಾ ಹೊರಟು ಹೋದ. ಮರುದಿನ ಅವನು ಹಿಂತಿರುಗಿ ಬಂದಾಗ ಇನ್ನೂ ಸ್ವಲ್ಪ ಕಬ್ಬು ಕುಗ್ಗಿರುವುದನ್ನು ನೋಡಿದನು. ಆಗ ರಾಮಯ್ಯನಿಗೆ ಏನೋ ಆಗಲಿದೆ ಎಂದು ಅರಿವಾಯಿತು. ಅವನು ಅಲ್ಲಿ ಕಾಯುತ್ತಿದ್ದನು. ಏನೇ ಆದರೂ ಕಳ್ಳನನ್ನು ಹಿಡಿಯಲು ಕಾಯುತ್ತಿದ್ದನು. ಅಷ್ಟರಲ್ಲಿ ಆ ಪ್ರದೇಶವು ಇದ್ದಕ್ಕಿದ್ದಂತೆ ಬೆಳಕಿನಿಂದ ತುಂಬಿತು. ನಂತರ ಬಿಳಿ ರೆಕ್ಕೆಯ ಆನೆಯೊಂದು ಆಕಾಶದಿಂದ ಹಾರಿ ಬಂದು ಕಬ್ಬಿನ ಒಂದು ಭಾಗವನ್ನು ತಿಂದು ಹಾರಿಹೋಯಿತು. ಆ ವಿಚಿತ್ರವನ್ನು ನೋಡಿದ ರಾಮಯ್ಯನಿಗೆ ಬಿಳಿ ಆನೆಯೊಂದು ಬಂದು ಕಬ್ಬು ತಿನ್ನುವುದನ್ನು ನೋಡಿ ಆಶ್ಚರ್ಯವಾಯಿತು. ಹಾಗಾಗಿ ಇದರ ಹಿಂದಿನ ರಹಸ್ಯವೇನು ಎಂದು ತಿಳಿಯಲು ಅವನು ಮರುದಿನ ಹೊಂಚು ಹಾಕಿ ಕಾಯುತ್ತಿದ್ದನು. ನಂತರ ಅದೇ ಬೆಳಕು ಮತ್ತೆ ಕಾಣಿಸಿಕೊಂಡಿತು. ಅದೇ ಆನೆ. ಚಂದ್ರ ಮತ್ತೆ ಉದಯಿಸಿ ಕಬ್ಬು ತಿಂದು ಹೊರಡುವ ಮುನ್ನ ರಾಮಯ್ಯ ಧೈರ್ಯ ತಂದು ಆನೆಯ ಬಳಿಗೆ ಹೋದನು. ಆದರೆ ಅದು ಶೀಘ್ರದಲ್ಲೇ ಹಿಂತಿರುಗಿತು. ಏನು ಮಾಡಬೇಕೆಂದು ತಿಳಿಯದೆ ರಾಮಯ್ಯ ಆನೆಯ ಬಾಲವನ್ನು ಹಿಡಿದು ಅದರ ಹಿಂದೆ ಹಾರಿದನು. ಆನೆಯ ಬಾಲವನ್ನು ಹಿಡಿದುಕೊಂಡು ಹಾರಿ ಹಾರುತ್ತಾ ಒಂದು ಮಾಂತ್ರಿಕ ಲೋಕವನ್ನು ಪ್ರವೇಶಿಸಿದನು. ಆ ಲೋಕವನ್ನು ನೋಡಿ ರಾಮಯ್ಯನಿಗೆ ತುಂಬಾ ಸಂತೋಷವಾಯಿತು. ಹಕ್ಕಿಗಳ ಚಿಲಿಪಿಲಿ ಮತ್ತು ಅಲೆಗಳ ಶಬ್ದವನ್ನು ನೋಡಿದಾಗ ಈ ಜಗತ್ತಿನಲ್ಲಿ ಏನು ತಪ್ಪಾಗಿದೆ ಎಂದು ಅವನು ಯೋಚಿಸಿದನು. ಆ ಲೋಕದಲ್ಲಿ ಅಲೆದಾಡುತ್ತಿರುವಾಗ ರಾಮಯ್ಯ ಒಂದು ವಿಚಿತ್ರ ಮಾವಿನ ಮರವನ್ನು ಕಂಡನು. ಅದರಲ್ಲಿ ಬಹಳಷ್ಟು ಹಣ್ಣುಗಳಿದ್ದವು. ರಾಮಯ್ಯ ತಕ್ಷಣ ಮರದ ಬಳಿಗೆ ಹೋಗಿ ನೋಡಿದಾಗ ಅದು ಸಾಮಾನ್ಯ ಹಣ್ಣುಗಳಲ್ಲ, ಬದಲಾಗಿ ಚಿನ್ನದ ಮಾವಿನ ಹಣ್ಣುಗಳಾಗಿದ್ದವು. ಅವರನ್ನು ನೋಡಿ ರಾಮಯ್ಯನಿಗೆ ಇನ್ನಷ್ಟು ಆಶ್ಚರ್ಯವಾಯಿತು. ಅವುಗಳನ್ನು ಕತ್ತರಿಸಲು ಪ್ರಯತ್ನಿಸಿದಾಗ ರಾಮಯ್ಯನ ಪ್ರಾಮಾಣಿಕತೆ ಅವನನ್ನು ಹಿಂದಕ್ಕೆ ಎಳೆದಿತು. ಆಗ ತಕ್ಷಣವೇ ಒಂದು ಬಿಳಿ ಆನೆ ಕಾಣಿಸಿಕೊಂಡಿತು. ರಾಮಯ್ಯ, ಆ ಚಿನ್ನದ ಹಣ್ಣುಗಳನ್ನು ನೀವೇ ಆರಿಸಿಕೋ ಎಂದನು. ಆಗ ರಾಮಯ್ಯ, ಇಲ್ಲ ಗಜರಾಜ, ನಾನು ಇವುಗಳಿಗಾಗಿ ಅಲ್ಲ, ನನ್ನ ಕಬ್ಬಿಗಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದನು. ಆಗ ಆನೆ ರಾಮಯ್ಯನ ಪ್ರಾಮಾಣಿಕತೆಯನ್ನು ಹೊಗಳಿತು. ಅವನು ತಿಂದ ಕಬ್ಬು 2 ಪಟ್ಟು ದೊಡ್ಡದಾಗಿ ಬೆಳೆಯುತ್ತದೆ ಎಂದು ಹೇಳಿ ಚಿನ್ನದ ಮಾವಿನ ಹಣ್ಣುಗಳನ್ನು ನೀಡಿ ಸನ್ಮಾನಿಸಿತು. ರಾಮಯ್ಯನನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಭೂಮಿಗೆ ಹಿಂತಿರುಗಿತು. ಕಥೆಯ ನೀತಿ: ಪ್ರಾಮಾಣಿಕತೆಯ ಮುಂದೆ ಉಡುಗೊರೆಗಳು ಬಹಳ ಕಡಿಮೆ. The Fox and the Grapes. ಅನಗನಾಗ ಕಾಡಿನಲ್ಲಿ ಒಂದು ನರಿ ವಾಸಿಸುತ್ತಿತ್ತು. ಬೇಸಿಗೆಯಲ್ಲಿ ಒಂದು ದಿನ ನರಿ ಎಲ್ಲೆಡೆ ಅಲೆದಾಡಿತು. ಆದರೆ ಯಾವುದೇ ಆಹಾರ ಸಿಗಲಿಲ್ಲ. ಜೊತೆಗೆ ನರಿಗೆ ಆರೋಗ್ಯ ಸರಿ ಇರಲಿಲ್ಲ ಮತ್ತು ನಡೆಯಲು ಕೂಡ ಆಗುತ್ತಿರಲಿಲ್ಲ. ತಿನ್ನಲು ಏನಾದರೂ ಸಿಕ್ಕರೆ ಚೆನ್ನಾಗಿರುತ್ತದೆ ಎಂದು ಯೋಚಿಸುತ್ತಾ ಅದು ಸುತ್ತಲೂ ನೋಡಿತು. ಅದು ತುಂಬಾ ನೀರಸವಾಗಿತ್ತು. ಮತ್ತು ನಂತರ ಅದು ದ್ರಾಕ್ಷಿ ಮರವನ್ನು ನೋಡಿತು. ದ್ರಾಕ್ಷಿಯನ್ನು ನೋಡಿ ನರಿಯ ಬಾಯಲ್ಲಿ ನೀರೂರಿತು ಮತ್ತು ಅವಳು ಹೇಗಾದರೂ ಮಾಡಿ ಸಿಹಿಯಾದ ದ್ರಾಕ್ಷಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂದು ಯೋಚಿಸಿ ದ್ರಾಕ್ಷಿ ಮರದ ಬಳಿಗೆ ಹೋದಳು. ದ್ರಾಕ್ಷಿಗಳು ತುಂಬಾ ಎತ್ತರವಾಗಿದ್ದವು. ಅದು ಹಾರಿ ಹೋಗಿ ಅವುಗಳನ್ನು ಪಡೆಯಲು ಪ್ರಯತ್ನಿಸಿತು. ಆದರೆ ಅದಕ್ಕೆ ದ್ರಾಕ್ಷಿಗಳು ಸಿಗಲಿಲ್ಲ. ಅದು ಮತ್ತೆ ಮತ್ತೆ ಪ್ರಯತ್ನಿಸಿತು. ನರಿ ಕೆಳಗೆ ಬೀಳುವವರೆಗೂ ಅದು ಹಾರಿ ಹಾರುತ್ತಲೇ ಇತ್ತು. ಆದರೆ ದ್ರಾಕ್ಷಿಗಳು ಲಭ್ಯವಿರಲಿಲ್ಲ. ಆಗ ನರಿ ತನ್ನಷ್ಟಕ್ಕೆ ತಾನೇ ಯೋಚಿಸಿತು, ಈ ದ್ರಾಕ್ಷಿಗಳು ತುಂಬಾ ಹುಳಿಯಾಗಿವೆ. ಈ ಹುಳಿ ದ್ರಾಕ್ಷಿಗಳನ್ನು ತಿಂದು ನನ್ನ ಬಾಯಿಯನ್ನು ಹಾಳು ಮಾಡಿಕೊಳ್ಳುವ ಬದಲು ನಾನು ತಿನ್ನಲು ಬೇರೆ ಏನಾದರೂ ಏಕೆ ಹುಡುಕಬಾರದು? ಮತ್ತು ಅಲ್ಲಿಂದ ಹೊರಟು ಹೋದರು. ಕಥೆಯ ನೀತಿ: ಪ್ರಯತ್ನಿಸಿ, ಆದರೆ ನಿರಾಶೆಗೊಳ್ಳಬೇಡಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಹುಲಿ ವಾಸಿಸುತ್ತಿತ್ತು. ಒಂದು ದಿನ ಹುಲಿ ಹಸಿವಿನಿಂದ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಂದು ಹಸು ಮೇಯುತ್ತಿರುವುದನ್ನು ಕಂಡಿತು. ಹುಲಿ ತಕ್ಷಣ ಹಸುವಿನ ಬಳಿಗೆ ಹೋಗಿ ಅದನ್ನು ತಿನ್ನಲು ಸಿದ್ಧವಾಯಿತು. ಆಗ ಹಸು ಹುಲಿಯನ್ನು ನೋಡಿತು. ಓ ಹುಲಿ ರಾಜ, ನಾನು ಈಗಷ್ಟೇ ಕರುವಿಗೆ ಜನ್ಮ ನೀಡಿದ್ದೇನೆ ಮತ್ತು ನನ್ನ ಮಗು ಇನ್ನೂ ಹಾಲು ಕುಡಿಯುತ್ತಿದೆ. ಬೆಳಿಗ್ಗೆ ಸರಿಯಾಗಿ ಹಾಲು ಕೊಡದೆ ಮೇಯಲು ಬಂದೆ. ಅದು ನಾನು ಹಾಲು ಕುಡಿಯಲು ಕಾಯುತ್ತಿದೆ. ನಾನು ಖಂಡಿತವಾಗಿಯೂ ನನ್ನ ಮಗುವಿಗೆ ಹಾಲು ಕೊಟ್ಟು ಹಿಂತಿರುಗುತ್ತೇನೆ. ನಾನು ಹಿಂತಿರುಗಿ ಬಂದು ನಿನ್ನ ಆಹಾರವಾಗುತ್ತೇನೆ ಎಂದು ಅವಳು ಹುಲಿಯನ್ನು ಬೇಡಿಕೊಂಡಳು. ಆಗ ಹುಲಿ, ಸರಿ, ನನಗೆ ಹಸಿವಾಗಿದೆ, ಆದರೆ ನಿನ್ನ ಮೇಲಿನ ಕರುಣೆಯಿಂದ ನಾನು ನಿನಗೆ ಒಂದು ಅವಕಾಶ ನೀಡುತ್ತಿದ್ದೇನೆ. ಹೋಗಿ ಬೇಗ ಬಾ ಎಂದಿತು. ಹಸು ತಕ್ಷಣ ತನ್ನ ಗುಡಿಸಲಿನಲ್ಲಿದ್ದ ತನ್ನ ಕರುವಿನ ಬಳಿಗೆ ಹೋಗಿ ಹೊಟ್ಟೆ ತುಂಬುವಷ್ಟು ತಿನ್ನಿಸಿತು. ಅದಕ್ಕೆ ಒಳ್ಳೆಯ ನಡವಳಿಕೆಯನ್ನು ಕಲಿಸಿದ ನಂತರ ಅವಳು ಕಾಡಿನಲ್ಲಿ ಹುಲಿಯ ಸ್ಥಳಕ್ಕೆ ಹಿಂತಿರುಗಿದಳು.
ಹಸು ತನ್ನ ಮಾತನ್ನು ಪ್ರಾಮಾಣಿಕವಾಗಿ ಉಳಿಸಿಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡದೆ ಹಿಂತಿರುಗಿದೆ ಎಂದು ಹುಲಿ ಸಂತೋಷಪಟ್ಟಿತು. ನನಗೆ ತುಂಬಾ ಹಸಿವಾಗಿದೆ, ಆದರೆ ನಿನ್ನ ಪ್ರಾಮಾಣಿಕತೆಗೆ ನಾನು ಕೃತಜ್ಞನಾಗಿದ್ದೇನೆ ಮತ್ತು ನಿನ್ನನ್ನು ತಿನ್ನುವುದಿಲ್ಲ ಎಂದು ಅವಳು ಹಸುವನ್ನು ಒಂಟಿಯಾಗಿ ಬಿಟ್ಟು ಹೇಳಿದಳು. ಹೋಗಿ ನಿನ್ನ ಮಗುವಿನೊಂದಿಗೆ ಆರಾಮವಾಗಿ ಬದುಕು. ಹುಲಿಯ ದಯೆಗೆ ಹಸು ಧನ್ಯವಾದ ಹೇಳಿ ತನ್ನ ಮಗುವಿನೊಂದಿಗೆ ಆರಾಮವಾಗಿ ವಾಸಿಸಲು ತನ್ನ ಗುಡಿಸಲಿಗೆ ಹಿಂತಿರುಗಿತು. ಕಥೆಯ ನೀತಿ: ನಮ್ಮ ಪ್ರಾಮಾಣಿಕತೆ ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತದೆ. Storks and the turtle. ಒಂದು ಹಳ್ಳಿಯ ಕೊಳದಲ್ಲಿ 2 ಕೊಕ್ಕರೆಗಳು ಮತ್ತು ಒಂದು ಆಮೆ ವಾಸಿಸುತ್ತಿದ್ದವು. ಆ ವರ್ಷ ಮಳೆ ಬರಲಿಲ್ಲ, ಆದ್ದರಿಂದ ಕೊಳದಲ್ಲಿನ ನೀರು ಬತ್ತಿ ಹೋಯಿತು. ಒಂದು ದಿನ 2 ಕೊಕ್ಕರೆಗಳು ಹಾರಿ ಬಂದು ಹೊಸ ಕೊಳವನ್ನು ನೋಡಿದವು. ಅದರಲ್ಲಿ ತುಂಬಾ ನೀರು ಇದೆ. ಕೊಕ್ಕರೆಗಳು ವಾಸಿಸುತ್ತಿದ್ದ ಹಳೆಯ ಕೊಳದಿಂದ ಹೊಸ ಕೊಳಕ್ಕೆ ಸ್ಥಳಾಂತರಗೊಳ್ಳುವ ಬಗ್ಗೆ ಅವರು ಮಾತನಾಡಿದರು. ಅದನ್ನು ಕೇಳಿದ ಆಮೆ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಕ್ರೇನ್ ಅನ್ನು ಬೇಡಿಕೊಂಡಿತು. ಕೊಕ್ಕರೆಗಳು ಕರುಣೆ ತೋರಿ ಆಮೆಯನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡವು. ಆದರೆ ಹೇಗೆ? ಆಮೆ ಹಾರುವುದಿಲ್ಲ, ನಾನು ಹಾಗೆ ನಡೆಯುವುದೂ ಇಲ್ಲ. ಆಮೆ ತುಂಬಾ ನಿಧಾನವಾಗಿ ನಡೆಯುತ್ತದೆ, ಅಲ್ಲವೇ? ಕೊನೆಗೆ ಕ್ರೇನ್ಗಳು ಒಂದು ತಂತ್ರವನ್ನು ಕಂಡುಕೊಂಡವು. ಆಮೆ ಒಂದು ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡರೆ, ಕೊಕ್ಕರೆಗಳು ಕೋಲಿನ ಪ್ರತಿಯೊಂದು ತುದಿಯನ್ನು ಹಿಡಿದು ಹೊಸ ಕೊಳವನ್ನು ತಲುಪುವವರೆಗೆ ಹಾಗೆಯೇ ಹಾರುತ್ತವೆ ಎಂದು ಅವರು ಭಾವಿಸಿದ್ದರು. ಯಾವುದೇ ಸಂದರ್ಭದಲ್ಲೂ ನೀವು ಬಿಡಬಾರದು, ನೀವು ಕೋಲನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಕೊಕ್ಕರೆಗಳು ಆಮೆಗೆ ಎಚ್ಚರಿಕೆ ನೀಡಿದವು. ಆಮೆ ಕೂಡ ಪರವಾಗಿಲ್ಲ. ಮರುದಿನ 2 ಕ್ರೇನ್ಗಳು ಹಾರಲು ಪ್ರಾರಂಭಿಸಿದವು. ಅವುಗಳ ನಡುವೆ ಆಮೆಯನ್ನು ಹೊತ್ತುಕೊಂಡವು. ಆಮೆ ಆರಂಭದಲ್ಲಿ ಕೋಲನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಆದರೆ ಸ್ವಲ್ಪ ಹೊತ್ತು ಹಾರಿದ ನಂತರ ಕೆಲವು ಮಕ್ಕಳು ಕೆಳಗೆ ನೆಲದ ಮೇಲೆ ಕಾಣಿಸಿಕೊಂಡರು. ಮಕ್ಕಳು ಈ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಮಾತನಾಡುತ್ತಾ ಒಬ್ಬರಿಗೊಬ್ಬರು ತೋರಿಸುತ್ತಿದ್ದರು. ಇದನ್ನು ಗಮನಿಸಿದ ಆಮೆ ಕೊಕ್ಕರೆಗಳಿಗೆ ಹೇಳಲು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿತು. ಇನ್ನೂ ಹೆಚ್ಚಿನದ್ದೇನೆಂದರೆ ಆಮೆ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು. ಸತ್ತ ಆಮೆಯನ್ನು ನೋಡಿ ಕೊಕ್ಕರೆಗಳು ತುಂಬಾ ದುಃಖಿತವಾದವು. ಕಥೆಯ ನೀತಿ: ಉತ್ಸಾಹ ಎಲ್ಲಾ ವಿಷಯಗಳಲ್ಲೂ ಕೆಲಸ ಮಾಡುವುದಿಲ್ಲ. ತಾಳ್ಮೆ ಬಹಳ ಮುಖ್ಯ. Please subscribe my channel for more videos.